ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನೀಗ ಶೇಂಗಾ ಹೋಳ್ಗೆ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಭಾಳ ಈಸಿಯಾಗಿ ಮಾಡ್ತಕ್ಕಂಥ ಹೋಳ್ಗೆ. ಬರ್ರಿ ನೋಡೋಣ ಯಾವ ಥರ ಮಾಡೋದಂತ. ನಾನೀಗ ಶೇಂಗಾ ಹೋಳ್ಗೆಗೆ ಈ ಥರ ನಾನೊಂದು ಗ್ಲಾಸಿಂದ 1 ಗ್ಲಾಸಷ್ಟು ಶೇಂಗಾ ಬೀಜನ ತೊಗೊಂಡಿನಿ. ಈ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ್ರಿ, ಡ್ರೈ ರೋಸ್ಟ್ ಮಾಡ್ಕೊಳಂಬ್ರಿ. ಇದನ್ನು ಈ ಥರ ಚೆನ್ನಾಗಿ ನೀವು ಹಸಿ ಬಿಸಿ ಆಗದಂಗೆ ಚೆನ್ನಾಗಿ ಹುರ್ಕೊಳ್ರಿ. ಇದನ್ನು ನೀವು ಸ್ವಲ್ಪ ಹಸಿ ಬಿಸಿ ಆದರೆ ನಿಮ್ಗೆ ಹೋಳಿಗೆ ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕಂತ ನೀಟಾಗಿ ಸಿಪ್ಪೆ ಎಲ್ಲ ಕಡೆಯೂ ಕಪ್ಪಾಗಂಗೆ ಚೆನ್ನಾಗಿ ಹುರ್ಕೊಳ್ರಿ. ಇದು ಉರಿತಾನೆ ನಾವು ಸ್ವಲ್ಪ ಇದಕ್ಕೆ ಕಣ್ಕ ರೆಡಿ ಮಾಡ್ಕೊಳಂದ್ರಿ. ಇದನ್ನ ಹಂಗೆ ಕೈ ಆಡಿಸ್ತಾನೆ ಕಣ್ಕನೂ ರೆಡಿ ಮಾಡೋಣ್ರಿ. ಅದು ಯಾವ ಥರ ಮಾಡೋದಂತ ತೋರಿಸ್ತೀನಿ. ನಿಮ್ಗೆ ಕರೆಕ್ಟಾಗಿ ಅಳತೆ ಬೇಕು ಅನಿಸಿದ್ರೆ ನೀವು ಯಾವ ಅಳತೆಯಿಂದ ನೀವು ಶೇಂಗಾ ಬೀಜ ತೊಗೊಂಡಿರಿ, ನೀವೀಗ ಈ ಗ್ಲಾಸಿಂದ ನಾನು ಶೇಂಗಾ ಬೀಜ ತೊಗೊಂಡಿದ್ನಲ್ಲ, ಈಗ ಇದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕ್ಕೊತೀನಿ. ನಿಮ್ಗೆ ಅಳತೆ ಬೇಕಂದರೆ ಕರೆಕ್ಟ್ ಅಷ್ಟು ಹಾಕ್ಕೊಳ್ರಿ, ಸರಿ ಹೋಗುತ್ತಾ. ಈಗ ನಾನು ಅದನ್ನು ಅಷ್ಟು ಅಳತೆ ತೊಗೊಂಡು ನಾನು ಜರಡಿ ಹಿಡಿದು ಇಟ್ಕೊಂಡಿದ್ದೆ. ಈಗ ಅದೇ ಹಿಟ್ಟನ್ನು ಇದಕ್ಕೆ 1 ಗ್ಲಾಸಷ್ಟು ಹಿಟ್ಟು ನಾನು ಸೇರಿಸ್ತೀನಿ. ನೀವು ನಾರ್ಮಲ್ ಆಗಿ ಹೋಳಿಗೆಗೆ ಯಾವ ಥರ ಇಟ್ಕೊಳ್ತೀರಿ ಅದೇ ಥರನೇ ನೀವು ಹಿಟ್ಟನ್ನ ಇಟ್ಕೋಬೇಕು. ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಂಬ್ರಿ, ಒಂದು ಸ್ವಲ್ಪ ಆದರೆ ಸಾಕು. ಈಗ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಂಡ್ಬಿಡ್ರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಡ್ರಿ. ಇದಕ್ಕೆ ನೀವು ಎಣ್ಣೆ ಬಿಸಿ ಮಾಡಿ ಹಾಕೋಂಥ ಅವಶ್ಯಕತೆ ಇರಲ್ಲ. ನಾರ್ಮಲ್ ಆಗಿ ನೀವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀರಿ ಅದೇ ಥರ ಕಲಿಸ್ಕೊಳ್ರಿ ಸಾಕು. ಈಗ ನೋಡ್ರಿ ಹೆಂಗೆ ಸಿಪ್ಪೆ ಚೇಂಜ್ ಆಗಕತ್ತೈತೆ. ಈಗ ಇನ್ನೊಂದು ಸ್ವಲ್ಪ ಹಿಂಗೆ ಹುರ್ಕೊಳ್ಳಂಬ್ರಿ. ಇನ್ನೊಂದು ಸ್ವಲ್ಪ ಹಿಂಗೆ ಹುರ್ಕೊಳ್ಳಂಬ್ರಿ. ಇನ್ನೊಂದು ಸ್ವಲ್ಪ ಆದರೆ ಆಯಿತು. ಈಗ ಹಿಂಗೆ ಇದ್ದಾಗ ನಾವು ತೆಗೆದ್ರೆ ಸ್ವಲ್ಪ ಶೇಂಗಾ ಹಸಿ ಬಿಸಿ ಅನ್ನಿಸ್ತಾವೆ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕಂತ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳಂಬ್ರಿ. ಹಿಂಗೆ ಕೈ ಆಡಿಸ್ತಾರೆ. ಈ ಟೈಮಲ್ಲಿ ನೀವು ಸ್ವಲ್ಪ ಕೈ ಆಡಿಸ್ತಾನೆ ಇರಿ. ನೋಡ್ರಿ ಹೆಂಗೆ ಕಲರ್ ಚೇಂಜ್ ಆಗ್ಯಾವ ಈಗ. ಅವಾಗಲೇ ಈ ಟೈಮಲ್ಲಿ ಸ್ವಲ್ಪ ಕೈ ಆಡಿಸ್ತಾನೆ ಇರಿ, ಕೈ ಬಿಡಬೇಡ್ರಿ, ಮತ್ತೆ ಹೊಟ್ಟೋಗ್ಬಿಡ್ತಾವ. ನೋಡ್ರಿ ಈಗ ನೀಟಾಗಿ ಆಗ್ಯಾವ. ಈ ಗ್ಯಾಸ್ ಬಂದ್ ಮಾಡ್ಕೊಳ್ರಿ, ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಕೊಳ್ರಿ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ನೋಡ್ರಿ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟನ್ನ ನಾದ್ಕೊಂಡೀನಿ. ಸ್ವಲ್ಪ ಮೆತ್ತಗಿರಲಿ, ಪೂರ ಚಪಾತಿ ಹಿಟ್ಟಂತ ಭಾಳ ಗಟ್ಟಿ ನಾದ್ಕೊಬಿಡ್ರಿ, ಸ್ವಲ್ಪ ಮೆತ್ತಗಿಟ್ಕೊಳ್ರಿ. ಈಗ ಇದು ಇಷ್ಟು ಹಿಟ್ಟು ನಾದಿನಲ್ಲ, ಇದನ್ನ ಈಗ ಹಿಂಗೆ ನಾನು ಒಂದು ಕಡೆ ಮುಚ್ಚಿಟ್ಬಿಡ್ತೀನಿ. ಇದು ಒಂದು 10 ನಿಮಿಷ ನೆನಿಲಿ. ಅಷ್ಟೊತ್ತಿಗೆ ನಾವು ಈಗೇನು ಶೇಂಗಾ ಹುರಿದಿಟ್ಕೊಂಡಿದ್ವಲ್ಲ, ಆ ಶೇಂಗಾ ಹುರಿದಿರೋದನ್ನು ನಾವು ಪೌಡ್ರ್ ಮಾಡ್ಕೊಳೋದ್ರಿ. ಈಗ ಶೇಂಗಾ ಎಲ್ಲ ಹುರ್ಕೊಂಡಿನಲ್ಲ, ಈಗ ಇವು ಆರಿದ ಮೇಲೆ ತಣ್ಣಗಾಗ್ಯಾವ. ಈಗ ಇದನ್ನ ಸಿಪ್ಪೆ ತೆಗೆದು ತರ್ತೀನಿ ನಾನು. ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಳ್ರಿ. ಈಗ ನಾವು ಎಷ್ಟು ಗ್ಲಾಸು ಶೇಂಗಾ ಬೀಜ ಹಾಕಿದ್ವಿ ಅಷ್ಟೇ ಪ್ರಮಾಣದ ಬೆಲ್ಲನೂ ನಾವು ಒಡೆದು ಪುಡಿ ಮಾಡ್ಕೊಂಡು ಇಟ್ಕೊಳಂಬ್ರಿ. ಈಗ ನಾನು 1 ಗ್ಲಾಸಷ್ಟು ಬೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನು ಶೇಂಗಾ ಬೀಜನ ನಾನು ಪೌಡ್ರ್ ಮಾಡ್ತೀನಿ. ಈಗ ಈ ಥರ ಪುಡಿ ಮಾಡಿಟ್ಕೊಳ್ರಿ. ಈ ಥರ ಪುಡಿ ಮಾಡಿರ್ತಕ್ಕಂಥದಕ್ಕೆ ನಾವು ಬೆಲ್ಲನೂ ಹಾಕ್ಕೊಂಡ್ರಿ. ನಾವು ಪೂರ್ತಿ 1 ಗ್ಲಾಸಷ್ಟು ಶೇಂಗಾ ಬೀಜ ತೊಗೊಂಡ್ರೆ 1 ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಳ್ರಿ ನೀವು. ಈಗ ಇದನ್ನು ನೀಟಾಗಿ ಮತ್ತೆ ಮಿಕ್ಸಿಗೆ ಮಾಡ್ಕೊಳಂಬ್ರಿ. ಈ ಥರ ನೀಟಾಗಿ ಎರಡೂ ಚೆನ್ನಾಗಿ ಕಲ್ತಿರ್ಬೇಕು. ಆ ಥರ ಆಗಂಗೆ ನಾವು ಮಿಕ್ಸಿ ಮಾಡ್ಕೊಂಡು ಇದನ್ನೊಂದು ಪಾತ್ರೆಗೆ ತೆಗೆದು ಇಟ್ಕೊಳಂಬ್ರಿ. ಈ ಥರ ಎರಡನ್ನೂ ಪೌಡ್ರು ಮತ್ತು ಶೇಂಗಾನ ಮತ್ತು ಬೆಲ್ಲನ ಪುಡಿ ಮಾಡಿಟ್ಕೊಂಡಿವಿ.
ನಿಮ್ಗೇನಾದರೂ ಬೆಲ್ಲ ಈಗ ಒಂದು ಶೇಂಗಾ ಬೀಜಕ್ಕೆ ಒಂದು ನೀವು ಬೆಲ್ಲ ಹಾಕ್ತೀನಿ ಜಾಸ್ತಿ ಅನಿಸುತ್ತೆ ಅನ್ನೋದಾದರೆ ನೋಡಿಕೊಂಡು ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ರಿ. ಈಗ ನಾವು ಒಂದು ಶೇಂಗಾ ಬೀಜಕ್ಕೆ ನಾವು ಒಂದು ಬೆಲ್ಲ ಹಾಕಿದರೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಅನಿಸುತ್ತೆ. ನೀವು ಸ್ವೀಟ್ ತಿನ್ನೋದ್ರ ಮೇಲೆ ಡಿಪೆಂಡ್ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ರಿ. ಈಗ ಈ ಥರ ಇದನ್ನು ನೀಟಾಗಿ ಕಲಿಸ್ಕೊಳ್ರಿ. ಎಲ್ಲ ಕಡೆನೂ ಪೂರ್ತಿ ಬೆಲ್ಲ ಆಗಂಗ ಒಂದು ಸಲ ಈ ಥರ ಕೈಯಿಂದ ಕಲಸೋದ್ರಲ್ಲಿಂದ ಈ ಪೌಡ್ರೂ ಸ್ವಲ್ಪ ಮೆತ್ತಗಾಗುತ್ತೆ, ಚೆನ್ನಾಗಿ ಕಲಿಯುತ್ತೆ. ಸ್ವಲ್ಪ ಎಣ್ಣೆನೂ ಬಿಟ್ಕೊಡುತ್ತೆ. ಈ ಥರ ಮಾಡ್ಕೊಂಡಿವಲ್ಲ, ನಾವೀಗ ಅವಾಗಲೇ ಕಣ್ಕನ್ನು ರೆಡಿ ಮಾಡಿಟ್ಟಿದ್ವಿ. ಕಣ್ಕನ್ನು ಚೆನ್ನಾಗಿ ನೆಂದತ್ತೆ. ಈಗ ಇದಕ್ಕೆ ಸ್ವಲ್ಪ ನಿಮ್ಗೆ ಬೇಕನ್ಸಿದ್ರೆ ಹಾಲು ಹಾಕ್ಕೊಳ್ರಿ, ಇಲ್ಲ ಅಂದರೆ ಸ್ವಲ್ಪ ಬಿಸಿನೀರು ಕಾಸಿ ಆದ್ರೂ ಹಾಕ್ಕೊಳ್ರಿ. ಈಗ ನಾನು ಬಿಸಿನೀರೇ ಹಾಕ್ತೀನಿ, ಹಾಲು ಹಾಕಲ್ಲ. ಹಾಲಿಗಿಂತ ಸ್ವಲ್ಪ ಬಿಸಿನೀರು ಹಾಕೋದೇ ಉತ್ತಮ. ನೀವು 4 ದಿನ ಇಟ್ಟನ್ನು ಸ್ಮೆಲ್ ಆಗಲ್ಲ. ನೀವು 2 ದಿನದಲ್ಲಿ ಖಾಲಿ ಮಾಡ್ತೀನಿ ಅನ್ನಂಗಿತ್ತಂದರೆ ನೀವು ಹಾಲು ಹಾಕ್ಕೊಂಡಾದ್ರೂ ನಾದ್ಕೊಳ್ರಿ. ಈಗ ನಾನು ಒಂದು 4 ದಿನ ಇರಬೇಕು ಅಂತ ಹೇಳಿ ಈಗ ಬಿಸಿನೀರು ಹಾಕಿ ನಾದ್ತೀನಿ. ಇದನ್ನು ನೀರು ಸ್ವಲ್ಪನೇ ಬಿಸಿ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ರಿ, ಜಾಸ್ತಿ ಹಾಕಬೇಡ್ರಿ. ಇಲ್ಲ ನಾವು ಬೆಲ್ಲ ಹಾಕಿರ್ತೀವಲ್ಲ ಮತ್ತು ನೀರು ಹೊಡೆದ್ಬಿಡುತ್ತಾ, ಅದಕ್ಕಂತ ಸ್ವಲ್ಪನೇ ನೀವು ನೀರು ಹಾಕ್ಕೊಳ್ರಿ. ಸುಮ್ಮನೆ ನೋಡಿಕೊಂಡು 1-2 ಸ್ಪೂನ್ಲಿಂದ ಸಣ್ಣ ಸ್ಪೂನ್ಲಿಂದ ನೀವು 1-2 ಸ್ಪೂನಷ್ಟು ಹಾಕಿದರೆ ಸಾಕು. ಮತ್ತು ನೀವು ಜಗ್ಗಿ ನೀರು ಹಾಕ್ಕೊಂಡು ಇದು ಮತ್ತೆ ಹಳ್ಳಕ್ಕಾಗಿ ಉಂಡೆನೂ ಕಟ್ಟಕ್ಕೆ ಬರಲ್ಲ, ಹಂಗೆ ಆಗ್ಬಿಡ್ತಾವ. ಅದಕ್ಕಂತ ನೀರು ನೋಡಿಕೊಂಡು ಸಣ್ಣ ಸ್ಪೂನಿಂದ 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ಹಾಕಿದ್ರೆ ಸಾಕು. ನೋಡ್ರಿ, ಈಗ ನಾನು ಸ್ವಲ್ಪನೇ ಹಾಕಿನಿ, ಎಷ್ಟು ಮೆತ್ತಗಾಯ್ತಂತ. ಈಗ ನೋಡ್ರಿ, ಇಷ್ಟು ರೆಡಿ ಆಯಿತು. ಈಗ ಇದನ್ನು ನೀವು ಉಂಡೆಗಳನ್ನ ಕಟ್ಕೊಳ್ರಿ. ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ಆ ಸೈಜಲ್ಲಿ ನೋಡಿಕೊಂಡು ಉಂಡೆಗಳನ್ನ ಕಟ್ಕೊಳ್ರಿ. ಈಗ ನೋಡ್ರಿ, ನಾನು ಇಷ್ಟು ಸೈಜಲ್ಲಿ ಉಂಡೆ ಕಟ್ಟೀನಿ. ನೀವು ನಾರ್ಮಲಾಗಿ ಉಂಡೆ ಮಾಡಿಕೊಂಡು ಇಟ್ಕೊಳ್ರಿ. ನೀವೇನು ಅದೇ ಶೇಪೇ ಬರಬೇಕನ್ನೋ ಅವಶ್ಯಕತೆ ಏನಿಲ್ಲ. ಈ ಥರ ಮಾಡಿ ಒಂದು ತಟ್ಟೆಲಿ ಇಟ್ಕೊಂಡ್ರೆ ನೀವು ಬೇಗ ಹೋಳಿಗೆ ಮಾಡೋಕ್ಕೂ ಈಸಿಯಾಗಿ ಬರುತ್ತಾ. ಈ ಥರ ಅಷ್ಟು ಉಂಡೆಗಳನ್ನ ಮಾಡಿಟ್ಕೊಳಮ್ರಿ. ನೀವೇನು ಶೇಪ್ ನೀಟಾಗಿ ಬರಲಿ ಅನ್ನೋ ಅವಶ್ಯಕತೆ ಏನಿರಲ್ಲ. ಹೆಂಗಾದ್ರೂ ನೀವು ಒಟ್ಟು ಹೋಳಿಗೆ ಮಾಡೋಕ್ಕೆ ಬರೋ ರೀತಿ ನೀವು ಉಂಡೆ ಕಟ್ಕೊಂಡ್ರೆ ಆಯಿತು. ಈಗ ಇದೇ ಥರ ನಾನು ಅಷ್ಟು ಉಂಡೆನೂ ಮಾಡಿಟ್ಕೊತೀನಿ. ಈಗ ಹಿಟ್ಟು ಚೆನ್ನಾಗಿ ನೆಂದತ್ತಲ್ಲ, ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ರಿ. ಎಣ್ಣೆ ಸವರ್ಕೊಂಡು ಈ ಥರ ಹಿಟ್ಟನ್ನ ನಾನೀಗ ಗ್ಯಾಸ್ ಕಟ್ಟೆ ಮೇಲೆ ಮಾಡ್ತಾಯಿದ್ದೀನಿ. ಈ ಥರ ನೀವು ಸಣ್ಣದಾಗಿ ಉಳ್ಳೆಗಳನ್ನ ಹರ್ಕೊಳ್ರಿ. ಈ ಥರ ಸಣ್ಣದಾಗಿ ಉಳ್ಳೆಗಳು ಮಾಡಿಕೊಡ್ರಿ. ಈಗ ನಾನು ಇಷ್ಟಿಷ್ಟೇ ಉಳ್ಳೆಗಳು ಮಾಡ್ಕೊಂಡು ನೋಡ್ರಿ. ನೀವು ಭಾಳ ದೊಡ್ಡ ಹಿಟ್ಟು ತೊಗೊಂಡು ನೀವೇನಾನ ಮಾಡಿದ್ರೆ ಹೋಳಿಗೆಗೆ ಸುತ್ತ ಕಡೆ ಇದು ಕಣ್ಕ ಹಂಗೆ ಉಳಿದ್ಬಿಡುತ್ತೆ. ಅದಕ್ಕಂತ ಸ್ವಲ್ಪನೇ ನೀವು ಹಿಟ್ಟನ್ನ ತೊಗೊಳ್ರಿ. ಈ ಥರ ರೌಂಡಾಗಿ ಮಾಡಿ ಇಟ್ಕೊಳ್ರಿ. ಎಲ್ಲ ಉಳ್ಳೆಗಳನ್ನ ಈ ಥರ ಮಾಡ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ರಿ. ಮತ್ತೆ ಬೇಕನ್ನಿಸ್ತಾ ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟನ್ನ ಅದೇ ಥರ ಮಾಡ್ಕೊಳ್ರಿ. ಇದಕ್ಕೆ ಸ್ವಲ್ಪನೇ ಇದನ್ನು ಕೆಲವೊಬ್ಬರು ಎಣ್ಣೆ ಹಚ್ಚಿ ಮಾಡ್ತಾರೆ, ಮತ್ತು ಇಲ್ಲಾಂದರೆ ಹಿಟ್ಟು ಹಚ್ಚಿನೂ ಮಾಡ್ತಾರೆ. ನಿಮ್ಗೆ ಯಾವುದು ಅನುಕೂಲ ಅದನ್ನು ನೋಡಿರಿ. ಸ್ವಲ್ಪ ಹಿಟ್ಟಿನಕ್ಕಿಂತ ಎಣ್ಣೆನೇ ಹಚ್ಚೋದು ಚೆನ್ನಾಗಿರುತ್ತೆ. ಈ ಥರ ನಾನು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಮಾಡ್ತೀನಿ. ಹಿಟ್ಟು ಹಚ್ಚಲ್ಲ, ಎಣ್ಣೆ ಹಚ್ಚಿ ಮಾಡ್ತೀನಿ. ಈ ಥರ ನೀವು ರೌಂಡಾಗಿ ಮಾಡ್ಕೊಳ್ರಿ. ಈ ಥರ ಸಣ್ಣದಾಗಿ ಮಾಡಿಕೊಂಡು ಇದರಲ್ಲಿ ನಾವು ಕಟ್ಟಿರ್ತಕ್ಕಂಥ ಈ ಥರ ಉಂಡೆನಿಟ್ಟು ನೀಟಾಗಿದ್ದನ್ನ ತುಂಬ್ಕೊಂಡ್ಬಿಡ್ರಿ. ಯಾವ ಕಡೆನೂ ಓಪನ್ ಇರಬಾರ್ದು, ಆ ಥರ ನೀಟಾಗಿ ತುಂಬ್ಕೊಳ್ರಿ. ಇಲ್ಲಾಂದರೆ ನೀವು ಹೋಳಿಗೆ ಬೆನೆಸ್ಬೇಕಾದ್ರೆ ಹೂರ್ಣ ಹೊರಗಡೆ ಬಂದು ಹೋಳಿಗೆ ಎಲ್ಲ ಒತ್ತೋಗುತ್ತೆ. ಈ ಥರ ಮಾಡಿ ನೀವು ಸ್ವಲ್ಪನೇ ಈ ಥರ ಎಣ್ಣೆ ಹಚ್ಕೊಂಡು
ಲಟ್ಟಿಸ್ಕೊಂಡ್ಬಿಡ್ರಿ. ನಿಮಗೆ ತೆಳ್ಳಗೆ ಬೇಕನ್ಸಿದ್ರೆ ತೆಳ್ಳಗೆ ಮಾಡ್ಕೊಳ್ರಿ, ದಪ್ಪ ಬೇಕನ್ಸಿದ್ರೆ ದಪ್ಪ ಮಾಡ್ಕೊಳ್ರಿ. ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ನೀವು ಹೋಳ್ಗೆನ ಮಾಡಿರಿ. ನಾನು ನಾರ್ಮಲಾಗಿ ಮಾಡ್ತೀನಿ, ಅಷ್ಟು ದಪ್ಪನೂ ಮಾಡಲ್ಲ ಅಷ್ಟು ತೆಳ್ಳಗೆ ಮಾಡಲ್ಲ, ನಾರ್ಮಲಾಗಿ ಹೋಳ್ಗೆನ ಮಾಡೀನಿ. ನೋಡಿರಿ ಯಾವ ಕಡೆನೂ ಹೂರಣ ಹೊರಗಡೆ ಬಂದಿಲ್ಲ, ನೀಟಾಗಿ ಹೋಳ್ಗೆ ರೆಡಿಯಾಗೈತೆ. ಈ ಥರ ಒಂದು 5-6 ಹೋಳ್ಗೆನ ಮಾಡಿಟ್ಕೊಂಡು ನಾವು ಒಂದೇ ಸಲ ಬೆನೆಸ್ಕೊಳಂಬ್ರಿ. ಈಗ ನಾನು ಮಾಡಿ ಈ ಥರ ಸೈಡಿಗೆ ಇಟ್ಕೊಂಡು ಮತ್ತು ಅಷ್ಟು ಹೋಳ್ಗೆ ಇದನ್ನು ಒಂದು 5-6 ಹೋಳ್ಗೆನ ಇದೇ ಥರ ನಾನು ಮಾಡ್ಕೊತೀನಿ. ನಿಮಗಿದು ಹೂರಣ ಏನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತು, ನೀವು ಈ ಥರ ತುಂಬ್ಕೋಬೇಕಾದ್ರೆ ಎಲ್ಲ ಕಡೆ ಸೀಳಕತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನೀವು ನಾದ್ಕೊಂಡು ಉಂಡೆ ಕಟ್ಕೊಳ್ರಿ, ಚೆನ್ನಾಗಿ ಬರುತ್ತಾ. ಸೀಳಿದ್ರೆ ಮಾತ್ರ ಆ ಥರ ಮಾಡಿರಿ, ಇಲ್ಲಾಂದ್ರೆ ನೀವು ಹಿಂಗೆ ಮಾಡ್ಕೊಳ್ರಿ. ಈ ಥರ ಎಲ್ಲ ಹೋಳಿಗೆನೂ ನೀವು ಈ ಥರ ಪ್ರೆಸ್ ಮಾಡಬೇಕಾದ್ರೆ ನಿಧಾನಕ್ಕಿಲೆ ಮಾಡಿರಿ. ಈ ಥರ ಮಾಡಿಟ್ಕೊಂಡ್ರೆ ಥರ ನಾನೀಗೊಂದು 5-6 ಹೋಳ್ಗೆನ ಮಾಡಿ ಇಟ್ಕೊಂಡು ಒಂದೇ ಸಲ ನಿಮ್ಗೆ ಬೆನ್ಸೋದು ತೋರಿಸ್ತೀನಿ. ನೀವು ಒಂದು ಹೋಳಿಗೆ ಬೆನ್ಸೋಕ್ಕಿಂತ ಹಂಚಲ್ಲಿ ಒಂದೇ ಸಲ ಒಂದು 4ರಿಂದ 5ರಷ್ಟು ಹೋಳ್ಗೆನ ಒಂದೇ ಟೈಮಲ್ಲಿ ಬೆನೆಸ್ಕೋಬೇಕು, ಬೇಗನೂ ಆಗ್ಬಿಡ್ತವ. ಈ ಥರ ಹಂಚು ಕಾಯಕ್ಕಿಟ್ಕೊಳ್ರಿ. ನೀವು ಚಪಾತಿ ಹಂಚು ಇಲ್ಲ ದೋಸೆ ಹಂಚು ಯಾವುದಾದ್ರೂ ಕಾಯಕ್ಕಿಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡು ಹಂಚು ಕಾದಿರುತ್ತಲ್ಲ, ಈ ಥರ ಒಂದು ಸೈಡ್ಲಿಂದ ನೀವು ಈ ಹೋಳ್ಗೆಗಳನ್ನ ಹಾಕ್ಕೊತ ಬರ್ರಿ. ನೀವು ಎಟ್ ಎ ಟೈಮ್ ಒಂದು 3ರಿಂದ 4ರಷ್ಟು ನೀವು ಬೆನೆಸ್ಕೋಬೋದು. ನಾನು 4 ಹೋಳ್ಗೆನ ಹಾಕಿನಿ, 4 ಒಂದೇ ಸಲನೂ ಬೆನೆಸ್ಕೊಂಡ್ಬಿಡ್ಬೇಕು. ಈ ಥರ ಚೆನ್ನಾಗಿ ಬೆನೆಸ್ಕೊಂಡ್ಬಿಡ್ರಿ. ಸ್ಪೂನಿಂದ ನೀವು ಇವನ್ನೆಲ್ಲ ತಿರುವಾಕ್ಕೊಳ್ರಿ. ಈ ಥರ ಬೆನೆಸ್ಕೊಂಡ್ರೆ ಶೇಂಗಾ ಹೋಳ್ಗೆ ರೆಡಿ ಆದವು. ನೋಡ್ರಿ ಎಷ್ಟು ಚೆನ್ನಾಗಿ ಶೇಂಗಾ ಹೋಳ್ಗೆ ಆಗ್ಯಾವಂತ. ನಿಮಗೆ ಬೇಕನ್ಸಿದ್ರೆ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ನೀವು ಇಷ್ಟೇನು ಬಿಟ್ಟರೆ ಸಾಕು. ನೋಡ್ರಿ ಈಗ ಹೋಳ್ಗೆ ರೆಡಿ ಆದವು. ಈ ಥರ ಮಾಡ್ಕೊಂಡ್ರೆ ಶೇಂಗಾ ಹೋಳ್ಗೆ ರೆಡಿ ಆದವು. ನೋಡ್ರಿ ಎಷ್ಟು ಈಸಿಯಾಗಿ ನಾವು ಹೋಳ್ಗೆನ ರೆಡಿ ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಬೆಂದವ. ಈಗ ಇವನ್ನೊಂದು ಪ್ಲೇಟಿಗೆ ತಕೊಂಡು ಇಟ್ಕೊಂಡ್ಬಿಡ್ರಿ. ನೀವು ಒಂದೇ ಸಲ 3ರಿಂದ 4ರಷ್ಟು ಹೋಳ್ಗೆನ ನೀವು ಬೆನೆಸ್ಕೊಂಡ್ಬಿಡ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಶೇಂಗಾ ಹೋಳ್ಗೆ ಆಗ್ಯಾವಂತ. ನೋಡ್ರಿ ಎಷ್ಟು ಚೆನ್ನಾಗಿ ಆಗ್ಯಾವ, ಮತ್ತು ಅಷ್ಟೇ ಸಾಫ್ಟಾಗಿ ಆಗಿರ್ತಾವ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರ್ತಾವ. ಇದ್ರ ಜೊತೆ ನೀವು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀವು ಈ ಥರ ಸ್ವಲ್ಪನೇ ತುಪ್ಪ ಹಚ್ಕೊಂಡು ನೀವು ಈ ಥರ ತುಪ್ಪ ಹಚ್ಕೊಂಡು ತಿಂದರೆ ಟೇಸ್ಟ್ ಭಾಳ ಚೆನ್ನಾಗಿರ್ತಾವ. ಈ ಎಳ್ಳೋಳ್ಗೆ ವಿಡಿಯೋ ನಿಮ್ಗೆ ಇಷ್ಟ, ಶೇಂಗಾ ಹೋಳ್ಗೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ಬಾಯ್.